ಜಿ ಟಿ ದೇವೇಗೌಡರು ಬರೀ ಸುಳ್ಳು ಸ್ವಭಾವದವರು. ಸತ್ಯ ಹೇಳಬೇಕು. ಇವತ್ತು ಜನ ನೋಡ್ತಾ ಇದ್ದಾರೆ. ಆ ಪಾರ್ಟಿಯಲ್ಲಿ ಇದ್ದೇನೆ ಹೇಳ್ಬಿಟ್ರೆ ಯಾರು ಒಪ್ಪಿಡ್ತಾರೆ ಜಿ ಟಿ ದೇವೇಗೌಡರನ್ನ? ಸುಳ್ಳು. ಎಲ್ಲಿದ್ದಾರೆ? ಪಾರ್ಟಿ ಬಿಟ್ಟು ಎಷ್ಟು ದಿವಸ ಆಯಿತು ಅವರು. ಈ ಪಾರ್ಟಿನಲ್ಲಿ ಗೆದ್ದಾದಮೇಲೆ ಕುಮಾರಣ್ಣವರು ನಮ್ಮ ಪಾರ್ಟಿ ಕಾರ್ಯಕರ್ತರು ಚಾಮುಂಡೇಶ್ವರಿ ಸೇರಿದರೆ ಎಲ್ಲ ಕಾರ್ಯಕರ್ತರು ಕಷ್ಟ ಬಿದ್ದು ಹಗಲು ರಾತ್ರಿ ನಿದ್ರೆಗೆಟ್ಕೊಂಡು ಊಟ ತಿಂಡಿ ಇಲ್ಲದೇ ಗೆಲ್ಲಿಸಿದ್ರಲ್ಲ 2023ರಲ್ಲಿ. ಇವರು ಪಾರ್ಟಿಲಿ ಎಲ್ಲಿದ್ದಾರೆ? 2 ವರ್ಷದಿಂದ ಪಾರ್ಟಿಲೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ. ಪಾರ್ಟಿಲಿದ್ದೀನಿ ಅಂದರೆ ಯಾರು ನೆಮ್ಕೊಬಿಟ್ಟಿದ್ರೆ? ಯಾರು ಇವತ್ತು ಜಿ ಟಿ ದೇವೇಗೌಡರು ಹೇಳಿದ ತಕ್ಷಣ ನೆಮ್ಕೊಳ್ಳೋರು ಯಾರಿದ್ದಾರೆ? ನಾವು ಅವ್ರ ಜೊತೆಲೇ ಇದ್ದವರು. ಜಿ ಟಿ ದೇವೇಗೌಡರ ಜೊತೆಲಿ ಗೆದ್ದಾದ್ಮೇಲೆ ಯಾವ ಕಾರ್ಯಕರ್ತರು ಇಲ್ಲ, ಯಾರೂ ಇಲ್ಲ. ಕಾಂಗ್ರೆಸ್ ಜೊತೆಲೇ ಮಕ್ಕಳುಗಳು ಆಟ ಆಡ್ಕೊಂಡು ಇರೋಂಗೆ ಇರ್ತಾಯಿದ್ದಾರೆ. ಹುಡುಗಾಟ ಥರ ಆಡ್ತಾಯಿದ್ದಾರೆ. ಈ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಮೋಸ ಮಾಡ್ಕೊಂಡು ಇವರು ಹುಡುಗಾಟ ಥರ ಆಡ್ತಾಯಿದ್ದಾರೆ. ನಮ್ಮ ಪಕ್ಷದಲ್ಲೇ ಇಲ್ಲ. ಏನೋ ಕುಮಾರಣ್ಣವರು ಒಳ್ಳೆತನ ಇರೋದಕ್ಕೆ ಪಕ್ಷದಲ್ಲಿ ಮಡಿಕೊಂಡಿದ್ದಾರೆ. ಇಷ್ಟೊತ್ತಿಗೆ ಅವ್ರನ್ನ ಪಕ್ಷದಿಂದ ತೆಗೆದಾಕ್ಬೇಕಿತ್ತು. ಬಟ್ ಅವರು ಪಕ್ಷದಲ್ಲಿ ಇಟ್ಕೊಂಡಿರೋದು ದೊಡ್ಡ ಇತಿಹಾಸ. ಯಾಕೆಂದರೆ ಇವರು ಇದೊಂದೇ ಸತಿ ಅಲ್ಲ, ಹೋದ ಸತಿನೂ ಅಷ್ಟೇ. 2018ರಲ್ಲಿ ಗೆದ್ರಲ್ಲ ಇವರು ಜಿ ಟಿ ದೇವೇಗೌಡರು, ಆವಾಗಲೂ ಅಷ್ಟೇ. ಆಮೇಲೇನೋ ಇವರು ನಾನು ಪಾರ್ಟಿಗೆ ಜೆ ಡಿ ಎಸ್ಗೆ ಬರೋಲ್ಲ, ನನಗೆ ನನ್ನ ಮಗನಿಗೂ ಟಿಕೆಟ್ ಕೊಡಿ, ನನಗೂ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ ಹತ್ರ ಹೋಗಿದ್ದರು.